ಸ್ನೇಹಿತರೆ, ಬೇಸ್ ಇಂಪ್ರೂವ್ಮೆಂಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವಂತೆ ಕೃತಯುಗ, ದ್ವಾಪರಯುಗ, ತ್ರೇತಾಯುಗ ಇಂಥವೆಲ್ಲ ಮುಗಿಸಿ ನಾವೀಗ ಕಲಿಯುಗದಲ್ಲಿ ಇದ್ದೇವೆ. ಇಷ್ಟೆಲ್ಲ ಯುಗಗಳನ್ನು ದಾಟಿ ಬರುತ್ತಿರುವಾಗ ಮಹಾಭಾರತ ಯುದ್ಧ ಅಂತ ಒಂದು ಕಾಲಕ್ಕೆ ನಡೆದಿರುವುದು ತಮಗೆಲ್ಲ ಸಹಜವಾಗಿ ಸಾಮಾನ್ಯವಾಗಿ ಗೊತ್ತಿರೋ ವಿಚಾರ. ಮಹಾಭಾರತ ಯುದ್ಧ ನಡೆಯಿತು. ಮಹಾಭಾರತದ ಯುದ್ಧದಲ್ಲಿ ಸೋಲು ಯಾರಿಗೆ ಆಯಿತು, ಗೆಲುವು ಯಾರಿಗೆ ಆಯಿತು ಮತ್ತು ಸೋಲು ಗೆಲುವು ನಡೆಯುವ ಪ್ರಕ್ರಿಯೆಯಲ್ಲಿ ನಡೆದಿರತಕ್ಕಂತಹ ಪ್ರಕ್ರಿಯೆಗಳು, ಲಕ್ಷಣಗಳು ಏನು ಎಂಬ ಬಗ್ಗೆ ಹಾಗೂ ಅದರಲ್ಲಿ ಕೊನೆಯದಾಗಿ ವಿಜಯ ಪಾಂಡವರಿಗೆ ಆಗಿದ್ದು ತಮಗೂ ಸಹ ಗೊತ್ತಿರೋ ವಿಷಯ. ಆದರೆ ಯುದ್ಧದ ಕೊನೆಯ ಗಳಿಗೆಯಲ್ಲಿ ಅತ್ಯಂತ ವಿಶಿಷ್ಟ ಸ್ವರೂಪದ ಯುದ್ಧ ಗದಾಯುದ್ಧ ನಡೆಯಿತು. ಯಾರಿಗೆ ನಡೆಯಿತು ಗದಾಯುದ್ಧ? ಯಾರ ನಡುವೆ ನಡೆಯಿತು? ದುರ್ಯೋಧನ ಮತ್ತು ಭೀಮರ ನಡುವೆ ನಡೆಯಿತು. ದುರ್ಯೋಧನ ಯಾವ ರೀತಿಯ ಸ್ವಭಾವದ ವ್ಯಕ್ತಿ ತಮಗೆಲ್ಲ ಜನರಲ್ ಗೊತ್ತೇ ಇದೆ. ಕೌರವರೆಂದರೆ ಸ್ವಲ್ಪ ಮೋಸ, ವಂಚನೆ, ಕಪಟತನದ ಸ್ವರೂಪ, ಲಕ್ಷಣ, ಕಾರ್ಯವೈಖರಿ ಹೊಂದಿದಂಥ ಒಂದು ಯುದ್ಧದ ತಂಡ. ಈ ಪಾಂಡವರೆಂದರೆ ಧರ್ಮ, ನ್ಯಾಯ, ನೀತಿ, ನಿಷ್ಠೆಗೋಸ್ಕರ ಯುದ್ಧ ಮಾಡಿ ಜಯಿಸುತ್ತಿರುವ ಒಂದು ಕೌಶಲ್ಯವಿರುವ ಪ್ರಕ್ರಿಯೆಯನ್ನು ಅನುಸರಿಸುತ್ತಾ ಕೊನೆಗೆ ಗೆಲುವನ್ನು ಸಾಧಿಸಿದ, ವಿಜಯವನ್ನು ಹೊಂದಿದ ಒಂದು ಯುದ್ಧದ ತಂಡ. ಇದರಲ್ಲಿ ದುರ್ಯೋಧನ ಮತ್ತು ಭೀಮ ಯಾವ ರೀತಿ ಆಕಾರ ವಿಕಾರ ಹೊಂದಿದ್ದರು, ಅವರ ಭಾವಚಿತ್ರ ಏನು, ಭೀಮ ಅಂದರೆ ದೈಹಿಕವಾಗಿ ಯಾವ ರೀತಿ ಇದ್ದ, ದುರ್ಯೋಧನ ಅಂದರೆ ಹೇಗಿದ್ದ ಎಂಬ ಬಗ್ಗೆ ಒಂದು ಮುಖಪುಟದ ವಿನ್ಯಾಸವನ್ನು, ಭೀಮ ಮತ್ತು ದುರ್ಯೋಧನರು ಗದಾಯುದ್ಧ ಮಾಡ್ತಿರೋ ಮುಖಪುಟದ ವಿನ್ಯಾಸವನ್ನು ತಮಗೆ ತೋರಿಸ್ತಾ ಇದ್ದೇನೆ. ನಾವು ಈ ವಿನ್ಯಾಸವನ್ನು ನೋಡಿ. ಇದರಲ್ಲಿ ಅತ್ಯಂತ ದಪ್ಪ ಮತ್ತು ಧೂತು ಆಗಿರತಕ್ಕಂಥ ದೇಹ ಭೀಮ, ಅದು ಅವನ ಎದುರಿಗೆ ಇರುವ ಎದುರಾಳಿಯೇ ದುರ್ಯೋಧನ. ಇವರಿಬ್ಬರನ್ನು ತಾವು ನೋಡಿ. ಭೀಮ ಮತ್ತು ದುರ್ಯೋಧನರ ಈ ಭಾವಚಿತ್ರವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಪರಿಕಲ್ಪನೆ ಕೊಡೋದಕ್ಕೋಸ್ಕರ ಮಾಡಿದಂತಹ ಒಂದು ವಿಡಿಯೋ. ಪರಿಕಲ್ಪನೆ ಅಂದರೆ ಈಗ ಸಣ್ಣ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅಥವಾ ಪ್ರೌಢಶಾಲೆ, PUC ಅಂತ ವಿದ್ಯಾರ್ಥಿಗಳಿಗೆ ಏನಾಗ್ತದೆ, ಭೀಮ ದುರ್ಯೋಧನ ಅಂದ್ರೆ ಹೇಗಿರಬಹುದು, ಅವರು ಕೇವಲ ಕಲ್ಪನೆಯನ್ನು ಅಷ್ಟೇ ಮಾಡಿರ್ತಾರೆ. ಚಿತ್ರದ ಸ್ವರೂಪದಲ್ಲಿ ಹೇಗಿದೆ ಅಂತಕ್ಕಂಥ ಒಂದು ಭಾವಚಿತ್ರವನ್ನು ತಮಗೆ ಗಮನಕ್ಕೆ ತಂದಿರುವೆ. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ.